ಮಹಾನಗರದ ಬಿಜೆಪಿ ಎಲ್ಲ ಹಿರಿಯ ಶಾಸಕರು ಕೂತು ಚರ್ಚೆ ಮಾಡಿ ಬೆಂಗಳೂರು ಮಹಾನಗರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಇದ್ದರೂ ಸಹ ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೊಂದು ವೈಜ್ಞಾನಿಕವಾಗಿ ಯಾವುದನ್ನು ಕೂಡ ಆಲೋಚನೆ ಮಾಡದೇನೆ ಅದು ಅಂಡರ್ಗ್ರೌಂಡ್ ಟನಲ್ ರಸ್ತೆ ಇರ್ಬೋದು ಮತ್ತು BBMPನ 5 ವಿಭಾಗವಾಗಿ ವಿಂಗಡಿಸುವಂಥ ಒಂದು ಅವೈಜ್ಞಾನಿಕ ತೀರ್ಮಾನ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ. ಇವು ಯಾವುದೇ ತೀರ್ಮಾನಗಳು ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಪೂರಕವಾಗಿಲ್ಲ. ಬೆಂಗಳೂರು ಮಹಾನಗರವನ್ನು 5 ವಿಭಾಗವಾಗಿ ವಿಂಗಡಿಸೋದ್ರ ಮುಖೇನ ದೊಡ್ಡ ಒಂದು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಇದು ಅಭಿವೃದ್ಧಿಯ ಪೂರಕವಾಗಿ ನಿಶ್ಚಿತವಾಗಿಲ್ಲ. ಈ ರೀತಿ ಮುಂಬೈ ಇರ್ಬೋದು, ದೇಶದ ಬೇರೆ ಬೇರೆ ಮಹಾನಗರಗಳಲ್ಲಿ ಈ ರೀತಿ ಪ್ರಯೋಗಗಳನ್ನು ಮಾಡಿ ಅದೆಲ್ಲವೂ ಕೂಡ ವಿಫಲವಾಗಿರ್ತಕ್ಕಂಥದ್ದು. ಹಾಗಾಗಿ ಅದೇ ಪ್ರಯತ್ನವತ್ತು ಬೆಂಗಳೂರಿನಲ್ಲಿ ಮುಂದುವರಿಸ್ಕೊಂಡು ಹೊರಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಅವತ್ತು ಕೂಡ ನಾವು ವಿರೋಧ ಮಾಡಿದ್ದೇವೆ, ಇವತ್ತು ಕೂಡ ವಿರೋಧ ಮಾಡ್ತೇವೆ, ಮುಂದೆನೂ ಕೂಡ ಇದನ್ನು ವಿರೋಧ ಮಾಡ್ತೇವೆ. ಅಂಡರ್ಗ್ರೌಂಡ್ ಟನಲ್ ರಸ್ತೆ ಬಗ್ಗೆ ಮಾನ್ಯ ಅಶೋಕ್ ಅವರು ಹೇಳಿದರು. ಇದು ಯಾವುದೂ ಕೂಡ ವೈಜ್ಞಾನಿಕವಾಗಿ ಚರ್ಚೆ ಮಾಡಿ ಇದರ ಸಾಧಕ ಬಾಧಕಗಳನ್ನು ಹೇಗೆ ಯಾವುದೂ ಕೂಡ ಚರ್ಚೆ ಮಾಡ್ದೇ ಆತುರವಾಗಿ ಇದು ಟೆಂಡರನ್ನು ಕರೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮುಂದೆ ಹೊರಟಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇವತ್ತು ಬ್ಲ್ಯಾಕ್ ಲಿಸ್ಟಿಗೆ ಸೇರಿರ್ತಕ್ಕಂಥ ಕಂಪ್ನಿಗಳನ್ನು ಕೂಡ ಸೇರಿಸ್ಕೊಂಡು ಇವತ್ತು ಆತುರವಾಗಿ ಇವತ್ತು ರಾಜ್ಯ ಸರ್ಕಾರ ಹೊರಟಿದೆ, ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದೆ ನಿಜವಾಗ್ಲೂ ಕೂಡ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇದೆಯೋ ಅಥವಾ ಬೇರೆ ಆಲೋಚನೆಗಳಿದೆಯೋ ಅಂತೇಳಿ ಜನರು ಕೂಡ ಅದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತಾಗಲೇ ಇವತ್ತು ಸಾವಿರ ಮನೆಗಳು ಇವತ್ತು ಗೃಹ ಪ್ರವೇಶ ಮಾಡಬೇಕು ಅಂತೇಳಿ ಕಾದು ಕುಳಿತಿದ್ದಾರೆ. ಇವತ್ತು NOCಗಳು ಸಿಗ್ತಾ ಇಲ್ಲ. ಅಂದರೆ ಇವತ್ತು ಒಂದು ರೀತಿ ವಿಚಿತ್ರವಾಗಿರ್ತಕ್ಕಂಥ ಪರಿಸ್ಥಿತಿ ಸನ್ನಿವೇಶ ಇವತ್ತು ಸೃಷ್ಟಿಯಾಗಿದೆ. ಇದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕಾಗಲಿ ಡಿ ಕೆ ಶಿವಕುಮಾರ್ ಅವರಿಗಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸಮಗ್ರವಾಗಿ ನಾವು ಚರ್ಚೆ ಮಾಡಿದ್ದೇವೆ. ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇವತ್ತು ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಈ ಸಮಸ್ಯೆಗಳೇನು ಉಂಟಾಗಿದೆ, ಇವತ್ತು ರಸಗೊಬ್ಬರದ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಗೌರವಾನ್ವಿತ ಸಚಿವರಿಗೆ ಪತ್ರನ ಬರೆದಿದ್ದಾರೆ, ನಡ್ಡಾ ಅವರಿಗೆ ಪತ್ರನ ಬರೆದಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛಪಡ್ತೇನೆ, ಈ ಬಾರಿ ಮುಂಗಾರು 20-25 ದಿನಗಳ ಮುಂಚಿತವಾಗೇ ಪ್ರಾರಂಭ ಆಗಿದೆ. ಹವಾಮಾನ ಇಲಾಖೆ ಮುಂಚೆನೇ ಮುನ್ಸೂಚನೆಗಳನ್ನು ನೀಡಿದ್ರೂ ಸಹ ರಾಜ್ಯ ಸರ್ಕಾರ ಆಗಲಿ ಕೃಷಿ ಸಚಿವರಾಗಲಿ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇ ಇರುವ ಕಾರಣ ಇವತ್ತು ರೈತರು ಇವತ್ತು ಬೀದಿಗಿಳಿದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಗುಲ್ಬರ್ಗದಲ್ಲಿರ್ಬೋದು, ಗದಗು, ಕೊಪ್ಪಳ, ದಾವಣಗೆರೆನಲ್ಲೂ ಕೂಡ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇವತ್ತು ಶಾರ್ಟೇಜ್ ಇದೆ, ಕೇಂದ್ರ ಸರ್ಕಾರದಿಂದ ನಮಗೆ ಸಹಕಾರ ನೀಡ್ತಾ ಇಲ್ಲ. ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರಬೇಕು, ಇವತ್ತು ಜುಲೈ ಅಂತ್ಯಕ್ಕೆ ಕೇಂದ್ರದಿಂದ ಇವತ್ತು 8,73,000 ಮೆಟ್ರಿಕ್ ಟನ್ನಷ್ಟು ಇವತ್ತು ರಸಗೊಬ್ಬರ ರಾಜ್ಯಕ್ಕೆ ಬಂದಿರುವಂಥದ್ದು. ನಮ್ಮ ನಿರೀಕ್ಷೆ ಇದ್ದದ್ದು 6,31,000 ಮೆಟ್ರಿಕ್ ಟನ್. ಅಂದರೆ ನಮ್ಮ ರಾಜ್ಯ ಸರ್ಕಾರದ ಅಪೇಕ್ಷೆಯನ್ನು ಮೀರಿ ಇವತ್ತು 8,73,000 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಬಂದಿದೆ. ಆದರೆ ರಾಜ್ಯ ಸರ್ಕಾರ ಪೂರ್ವ ತಯಾರಿ ಯಾಕಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಗುಲ್ಬರ್ಗದಲ್ಲಿ ಅಲ್ಲಿ ತೊಗರಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ, ಅಲ್ಲಿ ಎಷ್ಟು ರಸಗೊಬ್ಬರ ಸ್ಟಾಕ್ ಇಡಬೇಕಾಗಿತ್ತು, ಗದಗಲ್ಲಿ ಎಷ್ಟು ಇರಬೇಕಾಗಿತ್ತು, ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಇರಬೇಕಾಗಿತ್ತು, ಇದು ಯಾವುದೇ ಒಂದು ಪೂರ್ವಪರ ಲೆಕ್ಕಾಚಾರವನ್ನು ಇಟ್ಕೊಳ್ದೇನೆ ಇವತ್ತು ರೈತರಿಗೆ ಇವತ್ತು ಆತಂಕದ ಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಹೊಣೆನೇ, ರಾಜ್ಯ ಸರ್ಕಾರದ ವೈಫಲ್ಯ, ಕೃಷಿ ಸಚಿವರ ಒಂದು ವೈಫಲ್ಯ. ಇದು ಇವರ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ನಿಟ್ಟಿನ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಖಂಡನಾರ್ಹ ಇದು. ಹಾಗಾಗಿ ಈ ವಿಚಾರವನ್ನು ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ನಮ್ಮ ರೈತ ಮೋರ್ಚಾ ವತಿಯಿಂದ ಹೋರಾಟಗಳನ್ನು ಕೂಡ ನಾವು ಮಾಡೋರಿದ್ದೇವೆ. ಆದರೆ ನಾನಿವತ್ತು ಆಗ್ರಹ ಮಾಡ್ತೇನೆ, ಮಾನ್ಯ ಕೃಷಿ ಸಚಿವರು ಇದ್ರ ಬಗ್ಗೆ ಎಚ್ಚರ ವಹಿಸಿ
ಎಲ್ಲಿ ರೈತರಿಗೆ ಇವತ್ತು ತೊಂದರೆ ಆಗ್ತಾಯಿದೆ ನೋಡಿ. ಇನ್ನೊಂದು ಕಡೆ ಇವತ್ತು ದುಪ್ಪಟ್ಟು ದರದಲ್ಲಿ ಇವತ್ತು ಬಿತ್ತನೆ ಬೀಜ ರಸಗೊಬ್ಬರವನ್ನು ಕೂಡ ಮಾರ್ತಾ ಇದ್ದಾರೆ. ಅಂದರೆ ಕಳ್ಳದಂಧೆನೂ ಕೂಡ ಈಗ ನಡೀತಾ ಇದೆ. ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೋ ಅಲ್ಲಿ ದಲ್ಲಾಳಿಗಳ ಕಾಟ ಹಿಂದಿನಿಂದನೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ಪೂರ್ವಪರ ಯೋಜನೆನ ಮಾಡದೇ ಇರ್ತಕ್ಕಂಥ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಕಡೆ ಹೊತ್ತು ಕಳ್ಳದಂಧೆ ನಡೀತಾ ಇದೆ. ರೈತರು 2 ಪಟ್ಟು 3 ಪಟ್ಟು ಕೊಟ್ಟು ಬಿತ್ತನೆ ಬೀಜವನ್ನು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ರಸಗೊಬ್ಬರ ಒಂದು ಆರ್ಟಿಫಿಷಿಯಲ್ ಒಂದು ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದೆ. ಇವೆಲ್ಲ ವಿಚಾರಗಳನ್ನು ಹಿಡ್ಕೊಂಡು ನಾವು ಕೂಡ ಹೋರಾಟವನ್ನು ಕೂಡ ಮಾಡ್ತೇವೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಕೃಷಿ ಸಚಿವರು ಮೊನ್ನೆ ಹೇಳಿದ್ದಾರೆ ಯಾವುದೇ ಕೊರತೆ ಇಲ್ಲ, ಇವತ್ತು ರಸಗೊಬ್ಬರ ಸ್ಟಾಕ್ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇಷ್ಟಂದರೂ ಸಹ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ವೈಫಲ್ಯ ಇವತ್ತು ಕಾಣ್ತಾ ಇದೆ. ಈ ನಿಟ್ಟಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೂ ಕೂಡ ಇಚ್ಛಪಡ್ತೇವೆ. ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸರ್, ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಸಿದ್ದರಾಮಯ್ಯ ಅವ್ರ ಕೊಡುಗೆ ದೊಡ್ಡದು ಮೈಸೂರು ಅಭಿವೃದ್ಧಿ ಹೇಳಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣವರೇ ಹೇಳಿದ್ದಾರೆ. ಸುಮ್ಮನೆ ಅಂಥ ಪುಣ್ಯಾತ್ಮರಿಗೆ ತುಲನೆ ಮಾಡಿಕೊಂಡು ಅವ್ರಿಗೂ ಅಪಮಾನ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಬಾರ್ದು. ಸಿದ್ದರಾಮಯ್ಯನವರೇನೋ ಏನೋ ವ್ಯಕ್ತಿತ್ವ ಏನೋ ರಾಜ್ಯದ ಜನ ನೋಡಿದ್ದಾರೆ, ಇವತ್ತು ನೋಡ್ತಾ ಇದ್ದಾರೆ ಎಲ್ಲದನ್ನು ಕೂಡ. ಹಾಗಾಗಿ ಸುಮ್ಮನೆ ಈ ರೀತಿ ಹುಚ್ಚು ಹೇಳಿಕೆಗಳನ್ನು ನೀಡೋದ್ರ ಮೂಲಕ ಸಿದ್ದರಾಮಯ್ಯನವ್ರನ್ನ ಅಟ್ಟಕ್ಕೇರಿಸ್ತಕ್ಕಂಥ ಕೆಲಸನ ಮಾಡ್ತಾರೆ. ಅದರಿಂದ ಅವ್ರಿಗೂ ಪ್ರಯೋಜನ ಇಲ್ಲ, ರಾಜ್ಯಕ್ಕೂ ಪ್ರಯೋಜನ ಇಲ್ಲ.